ನಮಸ್ಕಾರ ವೀಕ್ಷಕರೇ, ಇವತ್ತು ನಾವು ರುಚಿಯಾದಂಥ ಈರುಳ್ಳಿ ಟೊಮೊಟೊ ಗ್ರೇವಿ ಮಾಡೋದನ್ನು ನೋಡ್ಕೊಳ್ಳೋಣ. ಈ ಗ್ರೇವಿ ನೀವು ಒಂದ್ಸಲ ಮಾಡಿಟ್ಕೊಂಡ್ರೆ ಒಂದು ವಾರ ಅಥವಾ 10 ದಿನದವರೆಗೂ ಆರಾಮಾಗಿ ಬಳಸ್ಕೋಬೋದು. ಓಕೆ, ಮಾಡೋ ವಿಧಾನ. ಮೊದಲು ಸ್ಟವ್ ಮೇಲೆ ಪ್ಯಾನ್ ಬಿಸಿ ಮಾಡಿ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆ ಒಂದು ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಅಷ್ಟೇ ದಿನ ನಾವು ಸ್ಟೋರ್ ಮಾಡಿಡ್ಬೋದು. 1 ಟೀ ಸ್ಪೂನಷ್ಟು ಸಾಸಿವೆನ ಸೇರಿಸ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಳ್ತೀನಿ. ನಂತರ 1 ಟೀ ಸ್ಪೂನಷ್ಟು ಸೋಂಪು ಹಾಕ್ಕೊಳ್ತೀನಿ. ಈಗ ನಮಗೆ ಚೆನ್ನಾಗಿ ಸಾಸಿವೆ ಸಿಡಿತಾ ಇದೆ ಅಲ್ವಾ, ಇದರಲ್ಲೇ 3 ಈರುಳ್ಳಿನ ಉದ್ದುದ್ದು ಕಟ್ ಮಾಡಿ ನಾನು ಹಾಕ್ಕೊಳ್ತಿದ್ದೀನಿ. ಈರುಳ್ಳಿ ಉದ್ದು ಕಟ್ ಮಾಡ್ಕೊಳ್ಳಿ, ಏಕೆಂದರೆ ಈರುಳ್ಳಿ ಗ್ರೇವಿ ಅಲ್ವಾ, ಈರುಳ್ಳಿ ಸ್ವಲ್ಪ ಹೆಚ್ಚಿಗೆ ಇರಬೇಕು, ಸ್ವಲ್ಪ ದೊಡ್ಡ ಸೈಜಲ್ಲಿ ಇರಬೇಕು. 1 ಕಡ್ಡಿ ಕರಿಬೇವನ್ನು ಹಾಕಿ ಈರುಳ್ಳಿ ಪೂರ್ತಿ ಮೆತ್ತಗಾಗಿ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಂಬಿಡಿ. ಈರುಳ್ಳಿ ಬೇಗ ಫ್ರೈ ಆಗುತ್ತೆ, ಅಷ್ಟೇ ಮೆತ್ತಗೆ ರುಚಿಯಾಗಿರುತ್ತೆ ತಿನ್ನೋವಾಗೂ. ನಂತರ ಇದರಲ್ಲಿ ಯಾವುದೇ ರೀತಿ ತರಕಾರಿಗಳನ್ನು ಹಾಕೋದಿಲ್ಲ, ಬರೀ ಈರುಳ್ಳಿ ಟೊಮೊಟೊ ಇದ್ದರೆ ಸಾಕು. ಫಟ್ ಅಂತ ನಾವು 10 ನಿಮಿಷದಲ್ಲಿ ಗ್ರೇವಿ ರೆಡಿ ಮಾಡ್ಬೋದು. ನೋಡಿ, ಫ್ರೈ ಆಗೋಯ್ತು. ಇದರಲ್ಲೇ ಚಿಕ್ಕದಾಗಿರೋ ಅಂಥ 2 ಟೊಮೊಟೊನ ಹಾಕ್ಕೊಳ್ತೀನಿ. ದೊಡ್ಡದಾದರೆ ಒಂದೇ ಒಂದು ಟೊಮೊಟೊ ಆದರೂ ಸಾಕಾಗುತ್ತೆ. ಹಾಗೆ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತೀನಿ. ಈಗಂತೂ ಈ ಟೊಮೊಟೊನು ಪೂರ್ತಿ ಮೆತ್ತಗಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನಾನು ಆಲ್ರೆಡಿ ಈರುಳ್ಳಿ ಗ್ರೇವಿ ಅಲ್ಲ, ಈರುಳ್ಳಿ ಫ್ರೈ ಹೇಗೆ ಮಾಡೋದು ಅಂತ ವಿಡಿಯೋ ಹಾಕಿದ್ದೀನಿ. ಅದನ್ನು ಬೇಕು ಅಂದರೆ ಎಂಡ್ ಸ್ಕ್ರೀನಲ್ಲಿ ಹಾಕ್ತೀನಿ. ಆ ರೀತಿಯೂ ನೀವು ಟ್ರೈ ಮಾಡಿ, ಈ ರೀತಿಯೂ ಟ್ರೈ ಮಾಡಿ, ಎರಡೂ ಅಷ್ಟೇ ರುಚಿಯಾಗಿರುತ್ತೆ. ಓಕೆ, ಟೊಮೊಟೊ ಸಹ ಮೆತ್ತಗಾಗೋಯ್ತು. ಈಗ ಒಂದೊಂದೇ ಪುಡಿಗಳನ್ನು ಸೇರಿಸ್ಕೊಳ್ಳೋಣ. ಅಂದರೆ ಖಾರಕ್ಕೆ ನಾನು 1 ಟೀ ಸ್ಪೂನಷ್ಟು ಅಚ್ಚ ಪುಡಿನ ಸೇರಿಸ್ಕೊಳ್ತಿದ್ದೀನಿ. ನಂತರ 1 ಟೀ ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಳ್ತಿದ್ದೀನಿ. ಹಾಗೆ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಿದ್ದೀನಿ. ನಂತರ ಚಕ್ಕೆ ಲವಂಗ ಪುಡಿನ 1/4 ಟೀ ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ನಾನು ಸ್ವಲ್ಪ ಸ್ಪೈಸಿಯಾಗಿರಲಿ ಅಂತ ಈ ಪುಡಿನ ಹಾಕ್ಕೊಂಡಿದ್ದೀನಿ. ನಿಮಗೆ ಲೈಟ್ ವೆಯ್ಟಾಗಿ ಬೇಕು ಅಂದರೆ ಗರಂ ಮಸಾಲ ಅಥವಾ ಚಕ್ಕೆ ಲವಂಗ ಪುಡಿ ಯಾವುದಾದ್ರೂ ಒಂದು ಮಾತ್ರ ಹಾಕ್ಕೊಂಡ್ರೂ ಸಾಕಾಗುತ್ತೆ. ಇಲ್ಲ ಅಂದರೆ ನೀವು ಅಚ್ಚ ಪುಡಿ ಬದಲಾಗಿ ಬೇಳೆ ಸಾರಿನ ಪುಡಿನೂ ಹಾಕಿ ಮಾಡ್ಕೊಳ್ಬೋದು ಫ್ರೆಂಡ್ಸ್. ಅಂದರೆ ಮನೇಲಿ ಏನೇನಿದೆಯೋ ಅದರಲ್ಲೇ ನಾವು ರುಚಿಯಾಗಿ ಮಾಡೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ. ಈಗಂತೂ ನಮಗೆ ತುಂಬ ಡ್ರೈ ಆಗಿದೆ ಅಲ್ವಾ, ಅದರಿಂದ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಬಿಡೋಣ. ಹಾಗೆ ಈ ನೀರೂ ಅಷ್ಟೇ ಪೂರ್ತಿ ಹಿಂಗೋಗಬೇಕು. ಅಲ್ಲಿವರೆಗೂ 2 ಅಥವಾ 3 ನಿಮಿಷ ನಾವು ಸ್ಟೌವನ್ನು ಸಿಮ್ಮಲ್ಲಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಬೇಕು. ನೋಡಿದ್ರಲ್ಲ, ನೀರು ಪೂರ್ತಿ ಹಿಂಗೋಯ್ತು, ಬರೀ ಎಣ್ಣೆ ಮಾತ್ರ ಉಳ್ಕೊಂಡಿದೆ. ಗ್ರೇವಿನೂ ಕಲರ್ ಪೂರ್ತಿ ಚೇಂಜ್ ಆಗಿದೆ. ನೋಡ್ತಿದ್ರೇ ಈಗಲೇ ತಿನ್ನಬೇಕು ಅನಿಸೋ ರೀತಿ ಇದೆ ಅಲ್ವಾ. ಯಾವುದೇ ರೀತಿ ತರಕಾರಿ ಹಾಕಿಲ್ಲ, ಈರುಳ್ಳಿ ಟೊಮೊಟೊ ಮಾತ್ರ ಹಾಕ್ಬಿಟ್ಟು ನಾವು ರುಚಿಯಾದಂಥ ಗ್ರೇವಿನ ಮಾಡ್ಕೊಂಡಿದ್ದೀವಿ. ಈ ಗ್ರೇವಿ ಅಂತೂ ನಮಗೆ ಚಪಾತಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಅಥವಾ ನೀವು ರೈಸ್ ಜೊತೆ ಮಾಡ್ಕೊಳ್ತೀನಿ ಅಂದರೂ ಧಾರಾಳವಾಗಿ ಮಾಡ್ಕೊಳ್ಬೋದು. ಈಗಂತೂ ಚಪಾತಿ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ನೋಡಿ, ಈ ರೀತಿ ಸಾಫ್ಟ್ ಆಗಿರೋಂಥ ಚಪಾತಿ, ಅದ್ರ ಜೊತೆಯಲ್ಲಿ ಈರುಳ್ಳಿ ಗ್ರೇವಿ ಒಂದೊಳ್ಳೆ ಕಾಂಬಿನೇಷನ್ ಅಲ್ವಾ. ಖಂಡಿತ ಟ್ರೈ ಮಾಡಿ, ಹೇಗೆ ಬಂತೋ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ನೇ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.